ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಟ್ಟಡದಲ್ಲಿ ಮದರ್ ತೆರೆಸಾ ಮಹಿಳಾ ಸ್ವಸಹಾಯ ಸಂಘದ 10 ಜನ ಮಹಿಳೆಯರು ಸರ್ಕಾರದ ಸಹಯೋಗದೊಂದಿಗೆ ಆರಂಭಿಸಿರುವ ಅಕ್ಕ ಕೆಫೆಗೆ ಸಾರ್ವಜನಿಕರಿಂದ ಬಂಪರ್ ಸ್ವಾಗತ ಸಿಕ್ಕಿದೆ. ಮುಂಜಾನೆಯ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಹಾಗೂ ರಾತ್ರಿಯ ಸವಿರುಚಿಯಾದ ಊಟದವರೆಗೆ ಎಲ್ಲವೂ ಇಲ್ಲಿ ಲಭ್ಯವಿದ್ದು, ಇದರ ಶುಚಿ ಮತ್ತು ರುಚಿಯನ್ನ ಸವಿಯಲು ನಿತ್ಯ ನೂರಾರು ಜನರು ಮುಖ ಮಾಡ್ತಿದ್ದಾರೆ. ಸ್ವಾವಲಂಬನೆಯ ಹಾದಿಯಲ್ಲಿ ಹೆಜ್ಜೆ ಇಟ್ಟಿರುವ ನಮ್ಮ ಮಹಿಳಾ ಸಂಘದ ಈ ನಗುಮುಖದ ಸೇವೆಗೆ ಸ್ಥಳೀಯ ಬಂಪರ್ ಮೆಚ್ಚುಗೆ ವ್ಯಕ್ತವಾಗಿದೆ. ನಮ್ಮ ಹೆಸರು ಶಾಂತಪ್ಪ ಕಪ್ಪಗಲ್ ಅಂತ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು. ನಾನು ಈಗಾಗಲೇ ಈ ತಾಲೂಕು ಪಂಚಾಯಿತಿ ಹಳೆ ಬಿಲ್ಡಿಂಗ್ ಆಗಿತ್ತು, ಇದೇನೋ ಬಿದ್ದೋದದ ಏನೋ ಎಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಈಗ ಸರ್ಕಾರ ತಮ್ಮ ಒಂದು ಜಿಲ್ಲಾ ಪಂಚಾಯಿತಿ ಯೋಜನೆ ಅಡಿಯಲ್ಲಿ ಮದರ್ ತೆರೇಸಾ ಒಂದು ಸಂಘಕ್ಕೆ ಈ ಅನುದಾನ ಕೊಟ್ಟು ಈ ಬಿಲ್ಡಿಂಗ್ ರಿಪೇರಿ ಮಾಡಿ ಮಹಿಳೆಯರಿಗೆ ಭಾಳ ಅನುಕೂಲ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಯಾರ. ಇಂಥ ವ್ಯವಸ್ಥೆ ಎಲ್ಲ ಕಡೆಗೆ ಆಗ್ತಕ್ಕಂಥದ್ದು ಒಳ್ಳೆಯದು. ಈ ಮಹಿಳೆ ಒಂದು ಇವರು ಮಾಡ್ತಕ್ಕಂಥ ಕೆಲಸ ಒಳ್ಳೆ ಅಡುಗೆ ಮಾಡ್ತಾರೆ, ಒಳ್ಳೆಯ ನಾಷ್ಟ ಮಾಡ್ತಾರೆ, ಕಡಿಮೆ ರೇಟ್ನಲ್ಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು ಮಾಡ್ಯಾರ. ಇನ್ನು ಮುಂದೆ ಹೆಚ್ಚಿನ ಜನಸಂಖ್ಯೆ ಬಂದು ಈ ಮಹಿಳೆಯರಿಗೆ ಸಹಾಯ ಸಹಕಾರ ನೀಡಿ ಮತ್ತು ಇವರು ಸಹಿತ ಜನರಿಗೆ ಅನುಕೂಲ ಆಗೋಂಥ ವ್ಯವಸ್ಥೆ ಮಾಡಿ ಜನರಿಗೆ ಒಳ್ಳೆಯ ಪಾತ್ರರಾಗಬೇಕೆಂದು ನಮ್ಮ ಒಂದು ತಾಲೂಕು ಪಂಚಾಯಿತಿ ಇಡೀ ಒಂದು ಸ್ಟಾಫ್ಗೂ ಭಾಳ ಅನುಕೂಲ ಆಗ್ಯದ. ಇಲ್ಲಿ ಹೋಗಿ ಬರ್ತಕ್ಕಂಥ ಲೇಬರ್ಸ್ಗೂ ಭಾಳ ಅನುಕೂಲ ಆಗ್ಯದ. ಇದು ಮಧ್ಯಭಾಗದಲ್ಲಿ ಆದ, ಮಾನ್ವಿಯಲ್ಲಿ ಮಧ್ಯಭಾಗದಲ್ಲಿ ಆದ. ಆದ್ರೂ ಒಳ್ಳೆಯ ಊಟ ನಾಷ್ಟ ಒಳ್ಳೆಯ ಅನುಕೂಲ ಮಾಡ್ತಾರೆ. ಇದೇ ರೀತಿ ಇನ್ನೂ ಮುಂದುವರಲಿ ಅಂತಕ್ಕಂಥದ್ದು ಜನರ ಒಂದು ಆಶೀರ್ವಾದ. ಅಲ್ಲ ಸರ್, ತಾವು ಕೂಡ ತಿಂಡಿ ಮತ್ತು ಊಟದ ವ್ಯವಸ್ಥೆ ಎಲ್ಲ ಸವಿದಿದ್ದೀರಾ? ಈಗ ಸುಮಾರು ಒಂದು 8 ದಿನಗಳಿಂದ ನಾವು ಇಲ್ಲೇ ಟೀ ಕುಡಿತೀವಿ, ನಾಷ್ಟ ಮಾಡ್ತೀವಿ, ಊಟನೂ ಮಾಡ್ತಾರೆ. ಜನರಿಂದ ಒಳ್ಳೆ ಪ್ರತಿಕ್ರಿಯೆ ಅದ. ಒಳ್ಳೆ ಊಟ ಮಾಡ್ತಾರಪ್ಪ, ಒಳ್ಳೆ ಚಹಾ ಕೊಡ್ತಾರೆ, ಭಾಳ ಅನುಕೂಲ ಆಗ್ಯದ, ರೇಟ್ ಕಡಿಮೆ ಅದ. ಇದೇ ರೀತಿ ಅನುಕೂಲ ಆಗ್ಲಕ್ಕಂತಕ್ಕಂಥದ್ದು ಜನರು ಮಾತಾಡ್ತಕ್ಕಂಥದ್ದು ವಾಸ್ತವಿಕ. ಅಲ್ಲ ಸರ್, ಸರ್ಕಾರ ಕೂಡ ಈ ಮಹಿಳಾ ನನ್ನ ಹೆಸರು ಭುವನೇಶ್ವರಿ ರೀ ಸರ್. ಹಾಂ ಮೇಡಮ್. ನಮ್ಮ ಗ್ರಾಮ ರೀ ಸರ್, ಕರಡಿಗುಡ್ಡ ರೀ ಸರ್. ನಮ್ದು ಗುಂಪಿನ ಹೆಸರು ಮದರ್ ತೆರೇಸಾ ಸಂಜೀವಿನಿ ರೀ ಸರ್. ಹಾಂ ಮೇಡಮ್. ನಾವು ಅಕ್ಕ ಕೆಫೆಯನ್ನು 15 ಜನ ಸದಸ್ಯರು ಸೇರಿಕೊಂಡು ನಾವು ಅಕ್ಕ ಕೆಫೆಯನ್ನು ಮಾಡ್ತಾ ಇದ್ದೇವೆ ರೀ ಸರ್. ಅಲ್ಲ ಮೇಡಮ್, ಈಗ ಎಷ್ಟು ದಿನಗಳಿಂದ ಮಾಡ್ತಾ ಇದ್ದೀರಿ ಸರ್? ಈಗ 1 ವಾರ ಆಯ್ತು ರೀ ಸರ್, ರೀಸೆಂಟ್ ಆಗಿ ನಮ್ದು ಸ್ಟಾರ್ಟ್ ಆಗಿ ಕೆಫೆ ಸ್ಟಾರ್ಟ್ ಆಗಿ. ನಮ್ದು ಗುಂಪು ನಾವೀಗ 8 ವರ್ಷ ರನ್ನಿಂಗ್ ಇದೆ ರೀ ಸರ್. ಹೌದಾ ಮೇಡಮ್? ಸರ್ಕಾರದಿಂದ ಯಾವ ರೀತಿ ಫೆಸಿಲಿಟಿ ಇದೆ ಮೇಡಮ್? ಸರ್, ನಮ್ಗೆ ಭಾಳ ರೀತಿಯಿಂದ ನಾವು ಸ್ತ್ರೀ ಶಕ್ತಿ ಗುಂಪಲ್ಲಿ NRLM ಸಂಜೀವಿನಿ ಗುಂಪಲ್ಲಿ ಇದ್ದೀವಿ ರೀ ಸರ್. ನಾವು ಫಸ್ಟು ನಾವು ಸಂಘದಲ್ಲಿ ಇದ್ದ ಕಾರಣ ನಮ್ಗೆ ಲೋನ್ ಫೆಸಿಲಿಟಿ ಇನ್ನಿತರ ನಮ್ಮದು ಮತ್ತೆ ಉದ್ಯೋಗದ ಬಗ್ಗೆ ಎಲ್ಲದರ ಬಗ್ಗೆ ನಮಗೆ ತುಂಬ ಇದಾಗಿದೆ ರೀ ಸರ್. ಅಲ್ಲ ಮೇಡಮ್, ಈಗ ನೀವು ಅಕ್ಕ ಕೆಫೆ ಅಂತ ನೀವು ಪ್ರಾರಂಭ ಮಾಡಿದ್ರಿ, ಯಾಕಂತಂದ್ರೆ ಇದರಲ್ಲಿ ಏನೇನು ವ್ಯವಸ್ಥೆ ಕೊಡ್ತಾರೆ? ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ? ಸರ್, ಊಟದ ವ್ಯವಸ್ಥೆಯಲ್ಲಿ ರೊಟ್ಟಿ ಊಟ ಕೊಡ್ತೀವಿ ಸರ್, ಚಪಾತಿ ಊಟ ಕೊಡ್ತೀವಿ ಸರ್, ಮತ್ತೆ ಸೋಮವಾರಕ್ಕೊಮ್ಮೆ ಮತ್ತು ನಾವು ಹೋಳಿಗೆ ಊಟವನ್ನು ಕೊಡ್ತಾ ಇದ್ದೀವಿ ಸರ್. ಮುಂಜಾನೆ ಟಿಫನ್ ರೀ ಸರ್, ಇಡ್ಲಿ, ದೋಸೆ, ಶಿರಾ, ಉಪ್ಪಿಟ್ಟು, ಮತ್ತೆ ಕೇಸರಿ ಬಾತ್ ರೀ ಸರ್, ಬಿಸಿಬೇಳೆ ಬಾತು, ಚಿತ್ರಾನ್ನ, ಇದೆಲ್ಲ ಐಟಮ್ಸ್ ಇರ್ತಾರೆ ಸರ್. ಬೆಳಗ್ಗೆ ಟಿಫನ್, ಮಧ್ಯಾಹ್ನ ಊಟ ಚಪಾತಿ ಊಟ, ರೊಟ್ಟಿ ಊಟ, ಹೋಳಿಗೆ ಊಟ ಇರುತ್ತೆ ಸರ್. ರಾತ್ರಿ ಇಲ್ಲ ಮೇಡಮ್? ರಾತ್ರಿ ಸದ್ಯ ಇಲ್ಲ ಸರ್, ಮತ್ತೆ ಮುಂದೆ ನಾವು ಮಾಡ್ತಿದ್ದೇವೆ ಸರ್. ಅಲ್ಲ ಮೇಡಮ್, ಏನಂತಂದ್ರೆ ಈಗ ಜನಗಳು ಸಾಯಂಕಾಲ ಟೈಮಲ್ಲಿ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀವಿ ಸರ್. ಅಲ್ಲ ಮೇಡಮ್, ಯಾಕಂತಂದ್ರೆ ಜನಗಳು ಹೊರಗಡೆ ಹೋಗೋದಕ್ಕೆ ಹೋಟೆಲ್ಗೆ ಹಿಂಜರಿತಾ ಇದ್ದಾರೆ. ಯಾಕಂದ್ರೆ ಹೋಟೆಲ್ ಶುಚಿತ್ವ ಇಲ್ಲ ಹಾಗಂತೇಳಿ ನೀವು ಯಾವ ರೀತಿ ತಯಾರು ಮಾಡ್ಕೊಳ್ತೀರಿ? ಯಾರ್ಯಾರು ಬರ್ತಾರೆ ಅಡಿಗೆ ಮಾಡೋದಕ್ಕೆ? ಸರ್, ನಾವೆಲ್ಲ ಸದಸ್ಯರೇ ಇದೀವಿ ಸರ್. ಟೋಟಲ್ ಆಗಿ ನಾವೆಲ್ಲರೂ ಹಂಚ್ಕೊಂಡೇ ಮಾಡ್ತಾ ಇದೀವಿ ಸರ್. ಅದನ್ನ ಇನ್ನ ನಾವು ಡೆವಲಪ್ಮೆಂಟ್ ಆದಂಗೆಲ್ಲ ರೀ ಸರ್, ನಾವು 2 ಶಿಫ್ಟ್ ಆಗಿ ಮಾಡ್ಕೊಂತೀವಿ ಸರ್. ಬೆಳಗ್ಗೆಲಿಂದ ಮಧ್ಯಾಹ್ನ ತನಕ 1 ಶಿಫ್ಟ್ ಮಾಡ್ತೀವಿ ಸರ್, ಮಧ್ಯಾಹ್ನದಿಂದ ಮತ್ತೆ ಸಾಯಂಕಾಲ 1 ಶಿಫ್ಟ್ ಮಾಡ್ಕೊಂಡು ನಾವು ಟೋಟಲ್ ಆಗಿ ಮಾಡ್ತೀವಿ ಸರ್. ಅಲ್ಲ ಮೇಡಮ್, ಈಗ ಜನರ ರೆಸ್ಪಾನ್ಸ್ ಹೇಗಿದೆ ಸರ್? ಈಗಿನ ಸ್ಟಾರ್ಟಿಂಗ್ ಅಲ್ಲಿ ಸರ್ ಬರ್ತಾ ಇದ್ದಾರೆ, ಬಂದರ ಸದಸ್ಯರಿಗೆಲ್ಲ ನಾವು ಇನ್ಫಾರ್ಮ್ ಕೊಡ್ತಾ ಇದ್ದೀವಿ ಸರ್. ಈಗ ನಾವು ಮಾಡಿದ್ದೇವೆ ಸರ್, ಬರೀ ಸರ್ ನಿಮಗೂ ಗೊತ್ತಿದ್ದವರಿಗೆ ನೀವು ಮಾಹಿತಿ ತಿಳಿಸ್ರಿ ಸರ್ ಅಂತ ನಾವು ಜನರಿಗೆ ಹೇಳ್ತಾ ಇದ್ದೀವಿ ಸರ್, ಬಂದವರಿಗೆಲ್ಲರಿಗೂ. ಅಂದ್ರೆ ನಿಮ್ಮ ತಂಡದವರೇ ಅಡಿಗೆ ಮಾಡ್ತಾ ಇದ್ರಿ? ಹೌದ್ರಿ ಸರ್. ಅಂದ್ರೆ ವಿಭಿನ್ನ ರೀತಿಯಲ್ಲಿ, ಅಂದ್ರೆ ನೀವು ಒಂದು ವೇಳೆ ಆರ್ಡರ್ ಕೂಡ ಕೊಟ್ಟರೆ ನಿಮ್ಮ ಕೆಫೆಯಿಂದ ಮಾಡ್ತಿದ್ದೀರಾ? ಮಾಡ್ತೀವಿ ಸರ್. ಅದು ಸರ್ಕಾರದಿಂದ ಕೂಡ ನಿಮಗೆ ಪ್ರೋತ್ಸಾಹ ಸಿಗ್ತಾ ಇದೆ? ಸಿಗ್ತಾ ಇದೆ ಸರ್. ನಮ್ಮ ಸೌಲಭ್ಯ ಭಾಳ ಹೆಲ್ಪ್ ಮಾಡ್ತಾ ಇದ್ದಾರೆ.